ತಪ್ಪು ಮಾಡಿದ್ದಾದ್ರು ಎಲ್ಲ ನನ್ನ ಮೇಲೆ ಬರ್ತಿದ್ದಾರೆ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತಾರಲ್ವಾ, ಅದು 100ಕ್ಕೆ 100ರಷ್ಟು ಸತ್ಯ. ನಾವು ಮಾಡದ ತಪ್ಪಿಗೆ ಸಮಾಜ ನಮ್ಮನ್ನ ದೋಷಿ ಎಂದು ನೋಡಿದಾಗ, ಹೆತ್ತವರ ಮುಂದೆ ಮರ್ಯಾದೆ ಹರಾಜಾದಾಗ ಆಗುವಂಥ ನೋವಿದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಇಲ್ಲೊಬ್ಬ ಯುವಕ ತಾನು ಮಾಡದ ತಪ್ಪಿಗೆ ತನ್ನದೇನೋ ಭಾಗವಿಲ್ಲದಿದ್ದರೂ ಕೂಡ ಕೇವಲ ಸ್ನೇಹಿತೆಯೊಬ್ಬಳ ನಿರ್ಧಾರದಿಂದಾಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಅಪ್ಪ ಅಮ್ಮನಿಗೆ ಆಸರಿಯಾಗಬೇಕಿದ್ದ ಯುವಕ ಇಂದು ಹೆಣವಾಗಿ ಮಲಗಿದ್ದಾನೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕೂಡ್ಲೂರು ಗ್ರಾಮದ ಚಂದನ್ ಎಂಬ ಯುವಕನೇ ಈ ದುರಂತಕ್ಕೆ ಬಲಿಯಾದ ದುರ್ದೈವಿ. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ಹೆತ್ತವರನ್ನ ಸಾಕೋಕೆ ಹೆಗಲನ್ನ ಕೊಟ್ಟಿದ್ದ ಚಂದನ್ ಅದೇ ಊರಿನ ಯುವತಿಯೊಬ್ಬಳ ಜೊತೆ ಸ್ನೇಹವನ್ನ ಬೆಳೆಸಿದ್ದ. ಸ್ನೇಹಿತರು ಆದ ಮೇಲೆ ಒಟ್ಟಿಗೆ ಓಡಾಡೋದು, ಮಾತನಾಡೋದು ಸಹಜ ಅಲ್ವಾ? ಆದರೆ ಇದೇ ಸ್ನೇಹ ಆತನ ಪಾಲಿಗೆ ಮುಳ್ಳಾಗುತ್ತೆ ಎಂದು ಆತ ಕನಸಲ್ಲೂ ಯೋಚಿಸಿರಲಿಲ್ಲ. ತಪ್ಪು ಮಾಡಿದ್ದಾದ್ರು ಎಲ್ಲ ನನ್ನ ಮೇಲೆ ಬರ್ತಿದ್ದಾರೆ. ಚಂದನ್ ಸ್ನೇಹಿತೆಯಾಗಿದ್ದ ಆ ಯುವತಿ ಬೇರೊಬ್ಬ ಯುವಕನನ್ನ ಪ್ರೀತಿಸುತ್ತಿದ್ದಳು. ಆದರೆ ಮನೆಯಲ್ಲಿ ಈ ಪ್ರೀತಿಗೆ ತೀವ್ರ ವಿರೋಧವಿತ್ತು. ಹೆತ್ತವರು ಒಪ್ಪದಿದ್ದಾಗ ಆಕೆ ತನ್ನ ಪ್ರಿಯಕರನ ಜೊತೆಗೆ ಮನೆ ಬಿಟ್ಟು ಓಡಿ ಹೋಗಲು ಪ್ಲಾನ್ ಮಾಡಿ ಅದರಂತೆ ಪರಾರಿಯಾಗಿದ್ದಾಳೆ. ನೀನೇ ನನ್ನ ಮಗಳನ್ನ ಬಚ್ಚಿಟ್ಟಿದ್ದೀಯಾ, ಅವಳು ಎಲ್ಲಿದ್ದಾಳೆ ಅಂತ ನಿನಗೊತ್ತು, ಮರ್ಯಾದೆಯಿಂದ ಹೇಳು, ಇಲ್ಲದಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಚಂದನ್ಗೆ ತೀವ್ರ ಬೆದರಿಕೆ ಹಾಕಲು ಶುರು ಮಾಡಿದ್ದಾರೆ ಆಕೆಯ ಕುಟುಂಬಸ್ಥರು. ನನಗೇನ್ ಗೊತ್ತಿಲ್ಲ ಎಂದು ಚಂದನ್ ಎಷ್ಟೇ ಕಣ್ಣೀರು ಹಾಕಿದ್ರು ಆಕೆಯ ತಂದೆ ನಂಬಲಿಲ್ಲ. ವಿಷಯ ಇಷ್ಟಕ್ಕೆ ನಿಲ್ಲಲಿಲ್ಲ. ಯುವತಿಯ ತಂದೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ಬೀರೂರು ಪೊಲೀಸರು ಚಂದನ್ನನ್ನ ಠಾಣೆಗೆ ಕರೆಸಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇತ್ತ ಮನೆ ಬಿಟ್ಟು ಹೋಗಿದ್ದ ಯುವತಿ ತನ್ನ ತಂದೆಗೆ ಒಂದು ಪತ್ರವನ್ನ ಬರೆದಿದ್ಲು. ಅದರಲ್ಲಿ, ಚಂದನ್ ನನಗೆ ಅಣ್ಣನಿದ್ದಂತೆ, ಆತನದ್ದೇನೂ ತಪ್ಪಿಲ್ಲ, ಆತನಿಗೆ ಕಿರುಕುಳ ಕೊಡಬೇಡಿ, ಕೊಟ್ರೆ ನಾನೇ ಸತ್ತು ಹೋಗ್ತೀನಿ ಅಂತ ಸ್ಪಷ್ಟವಾಗಿ ಬರೆದಿದ್ಲು. ಆದರೂ ಯುವತಿಯ ತಂದೆಯ ಕ್ರೌರ್ಯ ಕಮ್ಮಿ ಆಗಲಿಲ್ಲ. ಚಂದನ್ ಹಾಗೂ ಆತನ ಪೋಷಕರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕುತ್ತಲೇ ಇದ್ದರು ಎನ್ನಲಾಗಿದೆ. ಆಡಿಯೋ ಮೆಸೇಜ್ ಕಳಿಸಿ ಜೀವ ಬಿಟ್ಟ ಚಂದನ್ ತಾನು ಮಾಡದ ತಪ್ಪಿಗೆ ಇಡೀ ಊರಿನ ಮುಂದೆ ಮರ್ಯಾದೆ ಹೋಯಿತು, ಪೊಲೀಸರಿಂದಲೂ ತೊಂದರೆಯಾಯಿತು ಅಂತ ಚಂದನ್ ತೀವ್ರವಾಗಿ ನೊಂದುಕೊಂಡಿದ್ದ. ಕೊನೆಗೆ ಮನನೊಂದ ಆತ ತನ್ನ ಅಪ್ಪ ಅಮ್ಮನಿಗೆ ವಾಟ್ಸ್ಆಪ್ನಲ್ಲಿ ಆಡಿಯೋ ಹಾಗೂ ಮೆಸೇಜ್ ಕಳಿಸಿ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನನ್ನಿಂದಲೇ ನೋವು ಕೊಟ್ಟಿದ್ದು ಸಾಕು. ಎಲ್ಲಾರು ನಿಮಗೆ ಬೈದು ತಪ್ಪು ಮಾಡಿದ್ದಾದ್ರು ಎಲ್ಲ ನನ್ನ ಮೇಲೆ ಬರ್ತಿದ್ದಾರೆ. ಸಾಗಿಲ್ಲ ಇನ್ ಬದುಕ್ತಾರೆ ಓನರಿಲ್ಲ ಅಂತ ಅನ್ಬಿಡ ನೀನು. ನನ್ನ ಹತ್ರ ಬದುಕ್ಬಾರ್ದಾಗಿತ್ತು ನಿಮಗೆ. ಇತ್ತ ಚಂದನ್ನ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಕೂಡ್ಲೂರು ಗ್ರಾಮಸ್ಥರು ಹಾಗೂ ಚಂದನ್ನ ಸ್ನೇಹಿತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೀರೂರು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ ನೂರಾರು ಜನರು ಚಂದನ್ ಸಾವಿಗೆ ಕಾರಣರಾದ ಹುಡುಗಿಯ ತಂದೆ ಮತ್ತು ಕಿರುಕುಳ ನೀಡಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ
ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರದ್ದೋ ಹಠಕ್ಕೆ ಇವತ್ತು ಒಬ್ಬ ಅಮಾಯಕ ಯುವಕ ಬಲಿಯಾಗಿದ್ದಾನೆ. ಈ ದುರಂತಕ್ಕೆ ನ್ಯಾಯ ಸಿಗಬೇಕಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.